ಸರ್ ನಮಸ್ತೆ, ಅರುಣ್ ಅಂತ ಪ್ರತಿದಿನ ನ್ಯೂಸ್ ಚಾನಲಿಂದ. ಸರ್, ಬಿಗ್ ಬಾಸ್ ಅಲ್ಲಿ ಜಗದೀಶ್ಗೂ ಮತ್ತು ಚೈತ್ರ ಕುಂದಾಪುರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗೆ ಹುಟ್ಟಿದ್ರೆ ಒಂದು ಪದ ಬರುತ್ತೆ. ಅದೇ ಸಾಂಗು, ಅದೇ ವರ್ಡು ಈ ಒಂದು ಸಾಂಗಲ್ಲಿ ಬರುತ್ತೆ ಸರ್. ಅದು ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ, ಯಾಕಂದರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷಾ ಅಂತ, ಯಾಕಂದರೆ ನಿಮ್ಮ ಸಿನಿಮಾದಲ್ಲಿ ಆ ಥರ ಬರೋದು ಕೆಲವು ಫ್ಯಾನ್ಸ್ಗಳಿಗಾಗಿರ್ಬೋದು. ಇಲ್ಲ ಸರ್, ಆಗಲ್ಲ ಅದು. ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ. ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು. ಅವ್ರಿಗೆ ಹೇಳೋದು ಅಪ್ಪಂಗೆ ಹುಟ್ಟಿದ್ರೆ ಬಾರೋ ಅಂತ. ಅವ್ರಿಗೆ ಹೇಳಿರೋದು, ಒಳ್ಳೆಯವ್ರಿಗಲ್ಲ. ಮಿಸ್ಟೇಕೇ ಮಾಡ್ಕೊಬೇಡಿ. ಅದು ಹೇಳ್ತಾ ಇರೋದು ಅವರಿಗೆ, ನೋಡ್ತಾ ಇರೋರು ನೀವು ಒಳ್ಳೆಯವರು. ಅದು ನಿಮಗಲ್ಲ, ಬೇರೆ ಹೀರೋಗಳಿಗಲ್ಲ. ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ, ಯಾರಿಗೂ ಅಲ್ಲ. ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಸರ್. ಸಪೋಸ್ ಸರ್, ಈಗ ನಿಮ್ಮನೆ ಹುಡುಗಿ ಯಾರು ರೋಡಲ್ಲಿ ಹೋಗೋರು ನಿಮ್ಮನೆ ಹೆಣ್ಮಗುಗೆ ಕೈ ಹಾಕಿ ತೊಂದರೆ ಕೊಟ್ಟರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್? ಸುಮ್ಮನೆ ಕರೆಕ್ಟಾ ಸರ್? ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ, ಅದನ್ನ ಯಾವುದು ಉಪಯೋಗಿಸಿಲ್ಲ ಸರ್. ನೀಟಾಗಿ ಹೇಳಿದೆ, ಅಪ್ಪಂಗೆ ಹುಟ್ಟಿದ್ರೆ ಬಾ ಅಂತ, ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ, ಇದು ಬೇರೆ. ಹೋಲಿಕೆ ಮಾಡಬೇಡಿ, ತಪ್ಪು. ಇದು ಲೋಫರ್ಗಳಿಗೆ, ಮಿಕ್ಕಿದ್ದೆಲ್ಲ ಒಳ್ಳೆಯವ್ರಿಗೆ. ಓಕೆ.